ನೀವೇನಾದರೂ ಆಸನ ಅಭ್ಯಾಸ ಮಾಡ್ತಾಯಿದ್ದೀರಾ? ಪ್ರಾಣಾಯಾಮ ಅಭ್ಯಾಸ ಮಾಡ್ತಾಯಿದ್ದೀರಾ? ಈ ಪ್ರಾಣಾಯಾಮ ಅಭ್ಯಾಸ ಮಾಡೋದು ಮತ್ತು ಆಸನ ಅಭ್ಯಾಸ ಮಾಡೋದು ಎಲ್ಲಕ್ಕಿಂತ ದೊಡ್ಡ ತಪ್ಪು. ಯಾಕೆ ಅಂತಂದರೆ, ಮುಖ್ಯವಾಗಿ ನಾವು ನಮ್ಮ ದೇಹದಲ್ಲಿರ್ತಕ್ಕಂಥ ತ್ರಿದೋಷಗಳನ್ನು ಸರಿಯಾದ ರೀತಿ ಸಮವಾಗಿ ಮಾಡಿದಾಗ ಮಾತ್ರ ನಾವು ಆಸನಕ್ಕೆ ಮತ್ತು ಪ್ರಾಣಾಯಾಮಕ್ಕೆ ಯೋಗ್ಯರಾಗ್ತೀವಿ. ಅಲ್ಲಿವರೆಗೂ ಆಗಲ್ಲ, ಅಯೋಗ್ಯರಾಗ್ತಾರೆ ಎಲ್ಲರೂ. ಯಾಕೆಂದರೆ ದೇಹದಲ್ಲಿರ್ತಕ್ಕಂಥ ವಾತ, ಪಿತ್ತ, ಕಫ ಈ ಸಮವಾಗಿರಬೇಕಾಗುತ್ತೆ. ಒಂದು ವೇಳೆ ದೋಷ ಉಲ್ಬಣ ಆಯಿತು ಅಂತಂದರೆ ನಾವು ಹಾಗೆ ಅಭ್ಯಾಸ ಮಾಡ್ತೀವಿ, ಪ್ರಾಣಾಯಾಮ ಅಭ್ಯಾಸ ಮಾಡ್ತೀವಿ, ಆಸನ ಅಭ್ಯಾಸ ಮಾಡ್ತೀವಿ ಅಂದರೆ ದೇಹಕ್ಕೆ ಒಳಿತಾಗೋದಿಲ್ಲ, ಕೆಳಕ್ಕೆ ಉಂಟಾಗುತ್ತೆ ಹೊರತು ಒಳಿತು ಯಾವುದೇ ಕಾರಣಕ್ಕೂ ಆಗಲ್ಲ. ಭಾಳ ಜನ ಹೇಳ್ತಾರೆ, ನಾನು 10 ವರ್ಷ ಹೊಡೆದು ಮಾಡ್ತೀನಿ, 20 ವರ್ಷ ಹೊಡೆದು ಮಾಡ್ತೀನಿ, ಏನೂ ಅದರ ಲಾಭನೇ ಆಗ್ತಾಯಿಲ್ಲ ಆಸನದಿಂದ. ಯಾಕಾಗುತ್ತೆ? ಯಾವಾಗುತ್ತೆ? ಹೆಂಗಾಗುತ್ತೆ? ಸಾಧ್ಯನೇ ಇಲ್ಲ. ಯಾಕೆಂದರೆ ನಿಮ್ಮಲ್ಲಿರ್ತಕ್ಕಂಥ ದೋಷಗಳನ್ನು ಸಮವಾಗಿ ಮಾಡೇ ಇಲ್ಲ ನೀವು. ದೋಷಗಳು ಹೆಚ್ಚು ಪ್ರಮಾಣದಲ್ಲಿ ಆಗಿರೋದ್ರಿಂದ ದೇಹ ಅದು ಸಪೋರ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ, ಈ ವಾತ ದೋಷವನ್ನು ಕಡಿಮೆ ಮಾಡಬೇಕು, ಪಿತ್ತ ದೋಷವನ್ನು ಕಡಿಮೆ ಮಾಡಬೇಕು, ಕಫ ದೋಷವನ್ನು ಕಡಿಮೆ ಮಾಡಬೇಕು ಅಂತಂದರೆ ಮುಖ್ಯವಾಗಿ ನಾವು ಪಂಚಕರ್ಮಗಳನ್ನು ಮಾಡಲೇಬೇಕಾಗುತ್ತೆ. ಪಂಚಕರ್ಮದಲ್ಲಿ ಈ ವಾತ ಪ್ರಕೋಪವನ್ನು ಸಂಪೂರ್ಣವಾಗಿ ನಾಶ ಮಾಡೋದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಅಭ್ಯಂಗ ಮಾಡಬೇಕು. ವಾಗ್ಭಟಾಚಾರ್ಯ ಏನು ಹೇಳ್ತಾರೆ ಅಂದರೆ, ತಮ್ಮ ಅಷ್ಟಾಂಗದಲ್ಲಿ ಅಭ್ಯಂಗಂ ಆಚಾರ್ಯ ನಿತ್ಯಂ ಜರಾಶ್ರಮ ವಾತ ದೃಷ್ಟಿ ಪ್ರಸಾದ ಪುಷ್ಟಿ ಆಯು ಸುಶಕ್ತಿಕರ ಗಾಢೀಕೃತ ಅಂತ ಹೇಳ್ತಾರೆ. ಯಾಕೆಂದರೆ ಯಾವ ವ್ಯಕ್ತಿ ಅಭ್ಯಂಗಾಸನ ಮಾಡ್ತಾನೋ ಆ ವ್ಯಕ್ತಿಗೆ ಜರ ಅಂದರೆ ವಯಸ್ಸಾಗೋದಿಲ್ಲ, ಕಣ್ಣಿನ ದೃಷ್ಟಿ ಚೆನ್ನಾಗಿರುತ್ತೆ, ನಿದ್ರೆ ಚೆನ್ನಾಗಿ ಬರುತ್ತೆ, ಆಯಸ್ಸು ಚೆನ್ನಾಗಿ ವರ್ಧಿಸುತ್ತೆ. ಯಾವುದೇ ರೀತಿಯಿಂದ ಅವನಿಗೆ ಆಯಸ್ಸು ಅನ್ನೋದು ಬಹಳ ಆಗೋದಿಲ್ಲ, ಯಾವಾಗಲೂ ದಷ್ಟಪುಷ್ಟವಾಗಿರ್ತಾನೆ. ಅಭ್ಯಂಗ ಮಾಡಬೇಕು. ಹತ್ತಿರದ ಏನಾದರೂ ಪಂಚಕರ್ಮ ಸೆಂಟರ್ ಇತ್ತು ಅಂದರೆ ದಯವಿಟ್ಟು ಅವ್ರಿಗೆ ಭೇಟಿ ಕೊಟ್ಬಿಟ್ಟು ನಿಮ್ಮ ಮೇಲೆ ದಯಮಾಡಿ ಅವ್ರಿಗೆ ಭೇಟಿ ಕೊಟ್ಟು ಅಭ್ಯಂಗನ ಮಾಡಿಕೊಂಡು ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.